ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದಿಂದ ಅನುಭವಾಮೃತ ಅನುಭವವೇ ನಿಜವಾದ ಶಿಕ್ಷಕ ಸರಣಿ ಉಪನ್ಯಾಸ ಮಾಲಿಕೆಯನ್ನು ಸಾಹಿತ್ಯ ಕೂಟದ ಸಭಾಂಗಣ 6ನೇ ಮಹಡಿ ವಕೀಲರ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಉಪನ್ಯಾಸ ಮಾಲಿಕೆಯಲ್ಲಿ ಹಿರಿಯ ವಕೀಲರಾದ CH ಹನುಮಂತರಾಯ ಅವರು ಪಾಲ್ಗೊಂಡು ಮೈಸೂರು ಸಿಟಿ DCP ಸೋಮಶೇಖರ್ ವಿರುದ್ಧ ಕೊಲೆ ಪ್ರಕರಣವೊಂದರಲ್ಲಿ ಆದ ವಿಚಾರಣೆ ಕುರಿತು ಅವರ ಅನುಭವವನ್ನು ಸುದೀರ್ಘವಾಗಿ ಹಂಚಿಕೊಂಡರು. ಅದಕ್ಕೂ ಮುನ್ನ ಸಾಹಿತ್ಯ ಕೂಟದ ಅಧ್ಯಕ್ಷರಾದಂತಹ ಹನುಮಂತರಾಯ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೆರೆದಿದ್ದವರಿಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಹಿರಿಯ ನ್ಯಾಯವಾದಿಗಳಾದ CH ಹನುಮಂತ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಗೆಲ್ಲರಿಗೂ ಹೆಚ್ಚಿನ ಬೆರಗನ್ನು ನೀಡಿದೆ. ವೇದಿಕೆ ಮೇಲೆ ಹಾಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ವೃತ್ತಿ ಬಾಂಧವರೇ, ನಾವು ಹೆಚ್ಚಾಗಿ ಏನು ಮಾತಾಡಲ್ಲ. ಯಾಕಂತಂದ್ರೆ ಇವತ್ತು ಎಲ್ಲ ಸಾಹೇಬರ ವಿಚಾರ ನೀವು ತಿಳ್ಕೋಬೇಕಾಗಿದೆ. ಆದ್ರೂ ಸಹ ಅಧ್ಯಕ್ಷನಾಗಿ ನಿಮ್ಗೆ ಒಂದೆರಡು ಮಾತಾಡಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ಬೆಂಗಳೂರು ವಕೀಲರ ಸಂಘದಲ್ಲಿ ಗೌರವಾನ್ವಿತ ನ್ಯಾಯವಾದಿಗಳು ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಕೀಲ ಸಾಹಿತ್ಯವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ರು. ಅಂತ ಗೌರವಾನ್ವಿತರ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಡ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಗೌರವಾನ್ವಿತ ನ್ಯಾಯವಾದಿಗಳು ಈ ದೇಶ ಮತ್ತು ಈ ದೇಶದಲ್ಲಿ ಪ್ರಖ್ಯಾತ ವಕೀಲರಲ್ಲಿ ಒಬ್ಬರಾಗಿದ್ದಾರೆ. ನಮ್ಮ ಸೌಭಾಗ್ಯ ಗೌರವಾನ್ವಿತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಏನಿವತ್ತು ಯುವ ವಕೀಲರಿಗೆ ಈ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ಸೆಕ್ರೆಟರಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಾನು ಅದನ್ನ ಮಾತಾಡಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಾಗಬೇಕಾಗಿದೆ. ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಿಮ್ಗೆ ಎಲ್ಲರಿಗೂ ಮನೆ ಮಾಡ್ಕೊಡ್ತಾ ಇದ್ದೀನಿ. ಗೌರವಾನ್ವಿತರು ನ್ಯಾಯವಾದಿಗಳಂದ್ರೆ ಸಾಹಿತ್ಯದಲ್ಲಿ ಬಹಳಷ್ಟು ಅಪಾರವಾದ ಜ್ಞಾನವನ್ನು ಹೊಂದಿರತಕ್ಕಂಥವರು. ವಕೀಲ ಒಗೆಯದೆ ಅಂತ ಪುಸ್ತಕವನ್ನ ಬರೆದಿದ್ದಾರೆ. ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಈ ದೇಶದಲ್ಲಿ ಪ್ರಸಿದ್ಧ ವಕೀಲರಲ್ಲಿ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ತಪ್ಪಾಗಲಾರದು. ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಗೌರವಾನ್ವಿತ ನ್ಯಾಯವಾದಿಗಳಿಗೆ. ಮಾತಾಡಕ್ಕೆ ಸುಮಾರಷ್ಟು ವಿಚಾರಗಳಿದ್ದಾವೆ. ನಮ್ಮ ಸುವರ್ಣ ಕನ್ನಡಿಗ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತ ಮೊದಲ ನಮ್ಮ ವಕೀಲರು ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಎಷ್ಟೇ ಕೆಲಸದ ಒತ್ತಡದ ಸಹ ನಾನು ಯುವ ವಕೀಲರಿಗೆ ಮಾರ್ಗದರ್ಶನ ನೀಡಬೇಕು, ಇವತ್ತು ಯುವ ವಕೀಲರಿಗೆ ನಾನು ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಮತ್ತೊಮ್ಮೆ ಗೌರವಾನ್ವಿತರಿಗೆ ಮತ್ತು ವೇದಿಕೆ ಮೇಲೆ ಹಾಸನಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಕರ್ನಾಟಕ ರಾಜ್ಯ ವಕೀಲರ ಸಂಘದ ಖಜಾಂಚಿ ಶ್ವೇತಾ ರವಿಶಂಕರ್ ಮಾತನಾಡಿ, ಹನುಮಂತರಾಯ ಅವರು ಸಾಕಷ್ಟು ಅಪರಿಮಿತವಾದಂತಹ ಜ್ಞಾನವನ್ನು ವೃತ್ತಿ ಜೀವನದಲ್ಲಿ ಹೊಂದಿದ್ದಾರೆ. ಅವರ ಅನುಭವಗಳು ಪ್ರಸ್ತುತ ಇರುವ ವಕೀಲರಿಗೆ ಸಾಕಷ್ಟು ಮಾರ್ಗದರ್ಶನಗಳನ್ನು ಸಹ ನೀಡಿದ್ದಾರೆ. ಸೋಮಶೇಖರ್ ಅವರ ಪ್ರಕರಣವೊಂದರ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಸಹ ಹಂಚಿಕೊಳ್ಳಲಿದ್ದಾರೆ ಎಂದರು. ಪ್ರತಿಯೊಬ್ಬರಿಗೂ ಗುರಿ ಇರಬೇಕು, ಅದರ ಹಿಂದೆ ಗುರು ಬಹಳ ಮುಖ್ಯವಾಗುತ್ತಾರೆ. ಅದನ್ನು ಹನುಮಂತರಾಯಪ್ಪ ಅವರಲ್ಲಿ ಕಾಣಬಹುದಾಗಿದೆ. ಕೊಲೆಯೊಂದರ ಪ್ರಕರಣದಲ್ಲಿ ಮೈಸೂರು ಸಿಟಿ DCP ಸೋಮಶೇಖರ್ ಅವರು ಭಾಗಿಯಾಗದಿದ್ದರೂ ಸಹ ಅವರ ಮೇಲೆ ಆಪಾದನೆ ಬಂದು ಅವರು ಕೋರ್ಟ್ ಕಡೆಯಲ್ಲಿ ನಿಲ್ಲುವ ಕೆಲಸಗಳು ಸಹ ಆಗಿದವು. ಅದರ ಒಂದು ಕೇಸನ್ನು ಹನುಮಂತರಾಯ ಅವರು ತೆಗೆದುಕೊಂಡು ಸುಲಲಿತವಾದಂತಹ ಚರ್ಚೆಗಳನ್ನು ಅವರ ಬಗ್ಗೆ ಮಾಡಿ ಕೋರ್ಟ್ ಒಂದರಲ್ಲಿ ಅವರ ಪರ ನಿಂತು ಕೇಸನ್ನು ಗೆಲ್ಲಿಸಿಕೊಡುವ ಮೂಲಕ ಸಾಕಷ್ಟು ಹೆಮ್ಮೆಯ ವಿಚಾರಗಳನ್ನು ಹಂಚಿಕೊಂಡರು. ಇದರಲ್ಲಿ ಮೈಸೂರಿನ ಸಿಟಿ ಕೋರ್ಟ್ನಲ್ಲಿ ನ್ಯಾಯ ಪ್ರಕರಣವೊಂದರಲ್ಲಿ ಆದಂತಹ ತೀರ್ಪು ಬಂದಾಗ ಇವರು ಕುರುಬ ಸಮುದಾಯಕ್ಕೆ ಸೇರಿದರಾಗಿದ್ದರಿಂದ ಸುಮಾರು ಅಂದು 7,000ಕ್ಕಿಂತ ಹೆಚ್ಚು ಜನರು ಕೋರ್ಟ್ನ ಆವರಣದಲ್ಲಿ ಜಮಾಯಿಸಿದರು. ತೀರ್ಪು ಬಂದ ನಂತರ ಇಡೀ ಸಮುದಾಯ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಆದರೆ ಅದು ಕೇವಲ 1-2 ಗಂಟೆಗಳಾಗಿರಬಹುದು. ಅವರನ್ನ ಹೆಚ್ಚು ಅರ್ಥ ಮಾಡ್ಕೋಬೇಕು, ಮತ್ತೆ ನಮ್ಮ ವೃತ್ತಿಯನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಈ ಪುಸ್ತಕವನ್ನ ಓದಲೇಬೇಕು. ಇದು 2010ರಲ್ಲಿ ಇದು ಬಿಡುಗಡೆ ಆಯಿತು.
ಹೆಚ್ಚು ಕಡಿಮೆ 17 ವರ್ಷಗಳು ಮುಗಿದಿದೆ. ತಾವೆಲ್ಲರೂ ಈ ಪುಸ್ತಕ ಓದಬೇಕು. ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಶಕ್ತಿಯನ್ನ ಕೊಡುತ್ತೆ, ಬುದ್ಧಿಯನ್ನ ಕೊಡುತ್ತೆ, ದೂರದೃಷ್ಟಿಯನ್ನ ಕೊಡುತ್ತೆ. ಮತ್ತೆ ಎಷ್ಟೊಂದು ಮೊದಲಿಗೆ ಅಂದ್ರೆ ನೀವು ಯಾರಾದ್ರೂ ಕೇಳಿರ್ಬೋದು, ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಲಾಯರ್ ಆಗಿ ಅವರನ್ನ ಮರ್ಡರ್ ಮಾಡ್ತಾರೆ. ಹಾಗೆ ಮತ್ತೆ ಕಾರಣಗಳೇನು ಅಂತಹ ನೂರಾರು ಕಥೆಗಳನ್ನ, ಅಂದ್ರೆ ಅವರ ವೃತ್ತಿ ಬದುಕಲ್ಲಿ ಏನೇನು ಒಂದು ಕೇಸ್ಗಳನ್ನ ಮಾಡಿದ್ರು ಅದೆಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಅಂತಹ ಒಂದು ಸುದೈವ ಈಗ ನಮ್ಮ ಮುಂದೆ CH ಹನುಮಂತರಾಯರು ನಮಗೆ ಇನ್ನಷ್ಟು ಅವರ ಅನುಭವದ ಅಮೃತವನ್ನ ನಮಗೆಲ್ಲರಿಗೂ ಹಂಚಲಿದ್ದಾರೆ. ಅಂತಹ ಇದೊಂದು ಸುದಿನ ಸಂದರ್ಭ ನಮಗೆಲ್ಲರಿಗೂ ಹೀಗೆ ಸರಣಿ ಮಾಲಿಕೆ ಈ ತರದ ಒಂದು ಕಾರ್ಯಕ್ರಮ ನಮ್ಮ ಸಾಹಿತ್ಯ ಕೂಟದಿಂದ ಪ್ರತಿ ವಾರವೂ ನಡೆಯಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜಡ್ಜ್ ಅವರ ಮುಂದೆ ವಾದ ಮಂಡಿಸುವಾಗ ವಕೀಲರಾದವರು ಏನೆಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಹಾಗೂ ಅವರ ನಡವಳಿಕೆಗಳು ಹೇಗಿರಬೇಕು ಎಂಬುದು ಬಹಳ ಸುಲಭವಾಗಿ ನಾವು ಅರಿತುಕೊಂಡೆ. ಅದರ ಜೊತೆಗೆ ಪೊಲೀಸರ ಬಳಿ ನಾವು ಹೇಗೆಲ್ಲ ವರ್ತನೆಗಳನ್ನು ಇರಬೇಕು, ಅವರ ನಡವಳಿಕೆಗಳು ನಮ್ಮ ನಡವಳಿಕೆಗಳ ಮಧ್ಯೆ ಹೇಗೆಲ್ಲ ಸಾಮ್ಯತೆಗಳು ಇರಬೇಕು ಎಂಬುದನ್ನು ನಾನು ಅಂದಿನಿಂದಲೂ ಸಹ ಇಲ್ಲಿಯ ತನಕ ತಿಳಿದುಕೊಂಡೆ ಎಂದು ಅವರು ತನ್ನ ಅನುಭವ ಭುಕ್ತಿಯನ್ನು ತಿಳಿಸಿದರು. ಸಾಕಷ್ಟು ಪ್ರಕರಣಗಳ ಬಗ್ಗೆ ನನ್ನ ಜೀವನದಲ್ಲಿ ವಾದಗಳನ್ನು ಮಾಡಿ ಗೆಲ್ಲಿಸಿಕೊಟ್ಟಿದ್ದೇನೆ. ಸಾಕಷ್ಟು ಅನುಭವವನ್ನು ಸಹ ಪಡೆದಿದ್ದೇನೆ. ಆದರೆ ಮೈಸೂರು ಸಿಟಿ DCP ಸೋಮಶೇಖರ್ ಅವರ ಪ್ರಕರಣ ನನಗೆ ಸಾಕಷ್ಟು ವಿಶೇಷ ಎನಿಸಿತು. ಅದರ ವಾದವನ್ನು ಸಹ ನಾನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇವರಿಗೆ ನ್ಯಾಯ ದಕ್ಕಿಸಲೇಬೇಕು ಎನ್ನುವ ನಿಟ್ಟಿನಲ್ಲಿ ಹೋರಾಟಗಳನ್ನು ಸಹ ನ್ಯಾಯವಾದಿಗಳ ಮೂಲಕ ನಡೆಸಿದ್ದೇನೆ ಎಂದು ಯುವ ಮಿತ್ರರಿಗೆ ತಿಳಿಸಿದರು. ಇನ್ನು ಈ ಒಂದು ಸಾಹಿತ್ಯ ಕೂಟದಲ್ಲಿ ಸಾಕಷ್ಟು ವಕೀಲ ಮಿತ್ರರು ಇರುವುದನ್ನು ಸಹ ನೋಡಬಹುದು. ಸಾಹಿತ್ಯ ಕ್ಷೇತ್ರ ಎಂದರೆ ಬಹಳಷ್ಟು ಜನರಿಗೆ ಅಲರ್ಜಿ ಎನ್ನುವ ಮನೋಭಾವನೆ ಇದೆ. ಆದರೆ ವಕೀಲ ಮಿತ್ರ ಕೂಟದ ಸಾಹಿತ್ಯ ಕೂಟದಲ್ಲಿ ಸಾಕಷ್ಟು ಇಡೀ ಸಭಾಂಗಣವೇ ತುಂಬಿ ತುಳುಕುವ ದೃಶ್ಯ ವಕೀಲ ಮಿತ್ರರಿಗೆ ಹಾಗೂ ಸಾಹಿತ್ಯ ಕೂಟಕ್ಕೆ ಸಾಕಷ್ಟು ಮೆಚ್ಚುಗೆ ಹಾಗೂ ಹೆಮ್ಮೆಯ ವಿಚಾರವಾಗಿ ಇತ್ತು. ವ್ಯಾನ್ ಅವ್ರು ತಗೊಂಡಾಗ ಆಸ್ಪತ್ರೆಗೆ ಹಾಕೋದು, ಆಸ್ಪತ್ರೆ ಇವರು ಆಂಟಿಸಿಡೆಂಟ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಟ್ರೇಸ್ ಔಟ್ ಮಾಡಿ ಅವು ಇದು ಅಲ್ಲಿರ್ಬೇಕು, ಅಲ್ಲಿ ರಿಸರ್ವ್ಸ್ ಟು ಬಿ ದೇರ್ ನಾಟ್ ಇನ್ ದಿ ಹಾಸ್ಪಿಟಲ್ ಅಂತ ನಿಮಾನ್ಸ್ಗೆ ಹಾಕೊಂಡ್ರು. ಅಲ್ಲಿಂದ ಅಷ್ಟರೊಳಗೆ ಅಲ್ಲಿ ಕೇಸ್ ಅಲ್ಲೇ ಪೆಂಡಿಂಗ್ ಇತ್ತು. ನಿಮಾನ್ಸ್ ಅಲ್ಲೇ ಅಂತ ದಿನ ಸವಿದು ಈ ಬ್ರೀತ್ ಇಸ್ ಕ್ಲಾಸ್ ನಿಮಾನ್ಸ್ DCP ಟ್ರಯಲ್ ನನಗೆ ತುಂಬ ಪಾಠ ಕಲಿತೆ. ಅದರಲ್ಲಿ ತುಂಬ ಒಳನೋಟಗಳನ್ನು ಪಡ್ಕೊಂಡೆ. ವೈರಿಗಳೆದುರಿಗೆ ಹೆಂಗೆ ಸೆಣಸೋದು ಅಂತಲೂ ತಿಳ್ಕೊಂಡೆ. ಎಂತೆಂಥ ಸಂದರ್ಭದಲ್ಲಿ ಏನೇನು ಔಷಧಿ ಹುಡುಕಬೇಕು ಚೆನ್ನಾಗಿ ಕಲ್ತ್ಕೊಂಡೆ. ಅದನ್ನು ಜಡ್ಜ್ಗಳ ಮುಂದೆ ಹೆಂಗೆ ನಡ್ಕೋಬೇಕು, ಅವರಿಗೆ ಪ್ರಿಯವಾಗಿ ಆಗುವಂತೆ ಹೆಂಗೆ ನಡ್ಕೋಬೇಕು ಅನ್ನೋದು ಕಲ್ತ್ಕೊಂಡೆ. ಯಾಕಂದ್ರೆ ಅವರು ಒಳ್ಳೆಯವರಿದ್ದರು, ನಾನು ಅವ್ರಿಗೆ ನೋಯಿಸಬಾರ್ದು, ಅವ್ರಿಗೆ ಯಾವುದೇ ಅಪ್ಸೆಟ್ ಮಾಡುವಂಥ ಕ್ಷಣವನ್ನು ನನ್ನ ಕಡೆಯಿಂದ ಕ್ರಿಯೇಟ್ ಆಗಬಾರ್ದು ನೋಡಿಕೊಂಡು ಕಾಯ್ಕೊಂಡು ಆ ಜಾಯಮಾನಕ್ಕೆ ನಾನು ಒಳಗೆ ಹೋದೆ. ಪೊಲೀಸರೊಂದಿಗೆ ನಡವಳಿಕೆಗಳು, ಜಡ್ಜೊಂದಿಗೆ, ಪ್ರಾಸಿಕ್ಯೂಷನ್ನೊಂದಿಗೆ ಎಲ್ಲ ವಿಚಾರದಲ್ಲಿ ನಾನು ಉತ್ತಮಕ್ಕೆ ಪಡ್ಕೊಂಡೆ. ಆಗ ನನ್ನ ಸೀನಿಯರ್ ಹೇಳಿದ್ರು, ದೇವದಾಸ್ ಅವರು, ಏನಯ್ಯ ನೀವು ಅಂತ ಸೆನ್ಸೇಷನಲ್ ಕೇಸನ್ನು ಗೆದ್ಬಿಟ್ಟೆಲ್ಲಯ್ಯ ಹನುಮಂತರಾಯ ಅಂತ ಹೇಳಿದ್ರು. ಸರ್ ನಾನು ಜೊತೆ ಆದರೂ ನಿಮ್ಮ ಶಿಷ್ಯತ್ವಾಸ ಅದಕ್ಕೆ ಹೇಳಿದೆ, ಅದು ಸರಿ ಬಿಡು, ಅದು ಸರಿ ಅಂತ ಅದು ಅವಾಗ ಇವರಿದ್ದು ಸೋಮಶೇಖರ್ ಅವರ ಜಡ್ಜ್ಮೆಂಟ್ ಡೇ ದಿನ ಉತ್ಪ್ರೇಕ್ಷೆ ಮಾಡದೆ ಹೇಳ್ತೇನೆ, ಒಂದು 5,000ರಿಂದ 7,000ವರೆಗೆ ಜಮಾಯಿಸ್ಕೊಂಡಿತ್ತು ಜನ. ಆ ಕೋರ್ಟ್ ಪ್ರಿಮೈಸಸ್ ಪೂರ್ತಿ ಜಮೆ ಪೂರ್ತಿ ಜಮಾಯಿಸ್ಕೊಂಡಿದ್ದು ಮೇಲೆ ಆ ಕೆಲಸ ಗೆದ್ದು ಈಚೆಗೆ ಬರುವಾಗೆ ನನ್ನ ಪಾದ ಮೇಲೆ ಬಿದ್ದಿದ್ದು ಈ ಅಯ್ಯಗ ದವಾರ ಬಿದ್ದುಬಿಟ್ಟ. ಸರ್ ಅಲ್ಲಿಂದ ಪರವಾಯಿತು. ನಾವು ಗೇಟಿಗೆ ಬರೋವರೆಗೂ
ನಾನು ಹೇಳಬಾರದ ಮಾತನ್ನ, ಆದರೂ ನಾನು ಕಂಡಂತ ಒಂದು ಸಂದರ್ಭ ಅಂತ ಹೇಳ್ಕೊಟ್ಟೆ. ನಾನು ಅನುಭವಿಸಿದ ಒಂದು ಸಂದರ್ಭಕ್ಕಾಗಿ ನಾನು ನಿಮ್ಗೆ ಹೇಳ್ತೇನೆ ಸರ್. ನಾನು ಸುಮಾರು ಒಂದು 300 ಹೆಜ್ಜೆ ಇಟ್ಟಿರಬಹುದು ಆ ಕಾಂಪೌಂಡ್ ಅನ್ನು ತಲುಪೋದಿಕ್ಕೆ. ಕಾಂಪೌಂಡ್ ತಲುಪುವವರೆಗೆ ನಾನು ಇಟ್ಟ ಒಂದೊಂದು ಹೆಜ್ಜೆ ಮೇಲೆ 2-3 ಕೈಗಳು ಬೀಳ್ತಾರೆ. ಎಲ್ಲ ಕುಟುಂಬದ ಸಮುದಾಯದ ಜನ ಎಲ್ಲ ಅಲ್ಲಿದ್ದು ಅವರು, ಯಾಕಂದ್ರೆ ಅವರು ಅದನ್ನ ಒಂದು ಪ್ರೆಸ್ಟೀಜ್ ತಗೊಂಡಿದ್ರು. DCP ನಮ್ಮ ಕಮ್ಯುನಿಟಿ ಅವರು, ನಮ್ಮ ಕಮ್ಯುನಿಟಿ ಒಬ್ಬ DCP ರ್ಯಾಂಕ್ ವರೆಗೂ ಹೋಗಿ ಮಡಕೆ ಸಿಕ್ಕಾಕೊಂತ ಬಿಡಿಸ್ಬಿಟ್ರಲ್ಲ ಇವರು, ಆ ಮನುಷ್ಯನ ಮತ್ತೆ ನಮ್ಮ ಸಮುದಾಯಕ್ಕೆ ವಾಪಸ್ ಕೊಟ್ಟು ಬಿಟ್ರಲ್ಲ ಅನ್ನೋ ಭಾವಪರವಶರಾಗಿ ಅಲ್ಲಿವರೆಗೂ ನನ್ನ ಒಂದು ಕಾಲನ್ನ ಅದನ್ನು ಕಳ್ಕೊಂಡಿರಬೇಕು. ಇದು ನನಗೆ ಸೆನ್ಸೇಷನಲ್ ಕೇಸಸ್ ಅಲ್ಲಿ ಏನೇನು ಎಡವಟ್ಟು ಆಗುವಂತದ್ದಿರ್ತದೆ. ನಾವು ನಮ್ಮ ತಯಾರಿಗೆ ನೀವು ಬಂದಿರಿ, ನಮ್ಮ ತಯಾರಿಗಳನ್ನು ಮಾಡ್ಕೊಂಡಿರಬೇಕು ಅಂತ ಹೇಳಿ ಕಲ್ತಂತೆ ಆಯ್ತು.